ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಖ್ಯಾತಿಯಾದಂಥ ಈ ಗೋರ್ಟಾದ ಶ್ರೇಷ್ಠ ಭೂಮಿಯಲ್ಲಿ ಈ ರಾಷ್ಟ್ರ ಕಂಡಂಥ ಉಕ್ಕಿನ ಮನುಷ್ಯ, ಈ ದೇಶದ ಮೊದಲ ಗೃಹ ಮಂತ್ರಿ, ಐರನ್ ಮ್ಯಾನ್, ಸ್ಟೀಲ್ ಮ್ಯಾನ್ ಎಂದೇ ಖ್ಯಾತಿಯಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜನ್ಮದಿನೋತ್ಸವವನ್ನು ಏಕತಾ ನಡಿಗೆ ಎನ್ನುವ ಹೆಸರಿನ ಮೇಲೆ ನಾವು 16,000 ಜನ ಸೇರಿ ಗೋಟಾದ ಈ ನೆಲದಲ್ಲಿ ನಾವು ಆಚರಣೆಯನ್ನು ಮಾಡಿದ್ದೇವೆ. ಅವರ ಜನ್ಮದಿನದ ಈ ಆಚರಣೆ ಕಾರ್ಯಕ್ರಮ ಸ್ವರ್ಗದಲ್ಲಿರ್ತಕ್ಕಂಥ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಿಕ್ಕಾಗಿ, ಅವರು ತಗೊಂಡಂತ ಈ ದಿಟ್ಟ ನಿರ್ಧಾರಕ್ಕಾಗಿ ಬಹುತೇಕ ಕರ್ನಾಟಕದ ಅನೇಕ ಜಿಲ್ಲೆಗಳು, ತೆಲಂಗಾಣದ ಅನೇಕ ಜಿಲ್ಲೆಗಳು, ಮರಾಠವಾಡದ ಅನೇಕ ಜಿಲ್ಲೆಗಳು ಇವತ್ತು ನಾವೆಲ್ಲರೂ ಸ್ವಾತಂತ್ರ್ಯವಾಗಿದ್ದೀವಿ ಅನ್ನೋದಕ್ಕೆ ಕಾರಣ ಏನಾರ ಇದ್ರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಯುವ ಮೋರ್ಚಾದ ಅಧ್ಯಕ್ಷರಾದಂಥ ದೇವರಾಜ್ ಮುನ್ರಾಜ್ ಅವರ ನೇತೃತ್ವದಲ್ಲಿ, ಹರೀಶ್ ಪೂಂಜಾ ಅವರ ನೇತೃತ್ವದಲ್ಲಿ, ಬೀದರ್ ಜಿಲ್ಲೆಯ ನಾವೆಲ್ಲ ಶಾಸಕರು, ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಯಶಸ್ವಿ ಜನ್ಮದಿನದ ಆಚರಣೆಯನ್ನು ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಕೂಡ ಇದಕ್ಕಿಂತ ಉತ್ತಮ ಕಾರ್ಯಕ್ರಮಗಳನ್ನು ಧನ್ಯವಾದಗಳು. ಇಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸೀತಾ ಸಂಜಯ್ ಕುಮಾರ್ ದಯಮಾಡಿ ಎಲ್ಲರೂ ನಿಂತ್ಕೊಳ್ಬೇಕು, ಓಡಾಡಬೇಡಿ. ರಾಷ್ಟ್ರಗೀತೆ ಆಡ್ಲಿಕ್ಕೆ ಆಗ್ಲೇ ಒಂದು ಟೀಮ್ ಇದೆ, ಅವ್ರು ಆಡಿದ ನಂತರ ಎಲ್ಲರೂ ಆಡ್ಬೇಕು. ಧ್ವಜಾರೋಹಣ ಮಾಡ್ತಕ್ಕಂಥ ನೀವು ಸ್ವಲ್ಪ ನಮ್ಮವರೆಲ್ಲ ಈ ಕಡೆ ಹಿಂದಕ್ಕೆ ಬರ್ರಿ, ಅವ್ರಿಗೆ ಜನ ಫ್ರೀಡಮ್ ಬಿಡ್ರಿ. ಈಗ ನಮ್ಮವ್ರ ಜನ ಎಲ್ಲರೂ ಈ ಕಡೆ ಬರ್ರಿ. ಸ್ವಾಗತ ಕೋರುತ್ತೇನೆ. ಈ ಕ್ಷೇತ್ರದ ಶಾಸಕರು ಶರಣು ಸಲ್ಗರ್ ಅಣ್ಣರಿಗೂ ಸ್ವಾಗತ ಕೋರುತ್ತೇನೆ. ರಾಜ್ಯ ಕಾರ್ಯದರ್ಶಿಗಳು, ಜಿಲ್ಲಾಧ್ಯಕ್ಷ ಶಿವಕುಮಾರ್ ಅಗ್ರಿ ಅವರು ಬಂದು ಸ್ವಾಗತಿಸಬೇಕಾಗಿ ವಿನಂತಿ. ಇಲ್ಲಿನ ಕಾರ್ಯಕ್ರಮದ ದಿವ್ಯ ಅದೇ ರೀತಿ ಯುವ ಮೋರ್ಚಾದ ರಾಜ್ಯ ಸಮಸ್ತ ಗ್ರಾಮಸ್ಥರಿಗೂ ಪ್ರಮುಖರಿಗೂ ಸರ್ವರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಬಸವ ಕಲ್ಯಾಣ ಜನಪ್ರಿಯ ಶಾಸಕರು ಸಲ್ಗರ್ ಅವರಿಗೆ, ಡಾಕ್ಟರ್ ಶೈಲೇಂದ್ರ ಬೆದ್ದಾಳೆ ಅವರಿಗೆ, ಡಾಕ್ಟರ್ ಸಿದ್ದು ಪಾಟೀಲ್ ಅವರಿಗೆ ಒಬ್ಬರು ಕೈ ಹಾಕೊಂಡು ಎಲ್ಲ ಬರಿಬಾರ್ದು. ಅದಕ್ಕೋಸ್ಕರವಾಗಿ ಗೌರವ ಕೊಡೋದಕ್ಕೋಸ್ಕರವಾಗಿ ಮತ್ತು ಸ್ವಯಂ ನಿಯೋಗವನ್ನು ಕೊಡಿಸಿಕೊಂಡು ಪಾಲಿಸಬೇಕಾಗ ಯುವ ಮೋರ್ಚಾ ಅಧ್ಯಕ್ಷರೇ, ಇದೀಗ ಭಾರತ್ ಮಾತೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಶ್ಯಾಮ್ ಪ್ರಕಾಶ್ ಅವರು ವಿಶೇಷ 2023ರಲ್ಲಿ